ಇನ್ನು ಚಿಕ್ಕಮಗಳೂರು ಭಾಗದ ಕಡೆ ನೋಡೋಣ. ಕಾಡುಕೋಣ ಸೆರೆ ಕಾರ್ಯಾಚರಣೆಗೆ ಪರಿಸರವಾದಿಗಳು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಮತ್ತು ಅರಣ್ಯಾಧಿಕಾರಿಗಳ ವಿರುದ್ಧ ಪ್ರಾಣಿ ಪ್ರಿಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾತಕ್ಕಾಗಿ ಅಂತಂದ್ರೆ ಕಾಡುಕೋಣ ಕಾರ್ಯಾಚರಣೆ ಅವೈಜ್ಞಾನಿಕವಾಗಿದೆ, ಹಾಗಾಗಿ ಇದನ್ನ ಕೈ ಬಿಡಬೇಕು ಅಂತ ಪ್ರಾಣಿ ಪ್ರಿಯರು ಪರಿಸರವಾದಿಗಳ ವಾದ. ಕಾಡುಕೋಣ ಕಾರ್ಯಾಚರಣೆ ನೀವು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಾ, ಇದನ್ನು ಮಾಡಬೇಡಿ. ಕಾಡುಕೋಣಗಳು ಸದಾ ಗುಂಪಿನಲ್ಲಿ ವಾಸಿಸುವ ಸೂಕ್ಷ್ಮ ಜೀವಿ. ಅದು ಈ ಕಾಡುಕೋಣಗಳು ಅತ್ಯಂತ ಸೂಕ್ಷ್ಮ ಜೀವಿಗಳು. ಪಾಪ ಅವು ಗಾಬರಿ ಆಗೋಯ್ತು ಅಂತಂದ್ರೆ ಅವಕ್ಕೆ ಹೃದಯಾಘಾತ ಆಗ್ಬಿಡುತ್ತೆ, ಆಮೇಲೆ ಸಾವನ್ನಪ್ಪುತ್ತವೆ. ಆನೆಯಂತ ದೈತ್ಯ ಪ್ರಾಣಿಗಳನ್ನು ಬಳಸಿ ಕಾಟಿ ಸೆರೆ ಹಿಡಿಯೋದು ಅವೈಜ್ಞಾನಿಕ. ಕಾಟಿಗಳನ್ನ ಸೆರೆ ಹಿಡಿದು ಭದ್ರಾ ಅಭಯಾರಣ್ಯಕ್ಕೆ ಬಿಡೋದು ಇದು ಮೂರ್ಖತನ, ಇದು ಅವೈಜ್ಞಾನಿಕ. ಕಾಡುಕೋಣ ಸೆರೆ ಕಾರ್ಯಾಚರಣೆಯನ್ನ ಕೂಡಲೇ ಕೈ ಬಿಡಬೇಕು ಅಂತ ಪರಿಸರವಾದಿಗಳು ಪ್ರಾಣಿ ಪ್ರಿಯರ ಆಗ್ರಹ ಕೇಳಿ ಬರ್ತಾ ಇದೆ. ಆಕ್ರೋಶವೂ ಕೂಡ ಹೊರಹಾಕಲಾಗ್ತಾ ಇದೆ. ಆನೆಯನ್ನ ಬಳಸಿ ಕಾರ್ಯಾಚರಣೆಯನ್ನ ಮಾಡೋದು ನಿಜಕ್ಕೂ ಆಗಲ್ಲ. ಅವು ಗುಂಪಿನಲ್ಲಿರುವಂಥ ಪ್ರಾಣಿ ಕಾಡುಕೋಣ, ಅದಕ್ಕೆ ಭಯ ಜಾಸ್ತಿ. ಅದು ಹೆದರ್ಕೊಂಡ್ರೆ ಈ ಆನೆಗಳನ್ನು ಬಳಸ್ಕೊಂಡು ನೀವು ಸೆರೆ ಹಿಡಿಬೇಕು ಅನ್ನೋ ಪ್ರಯತ್ನ ಮಾಡಿ ಅದನ್ನು ಅಭಯಾರಣ್ಯಕ್ಕೆ ಕಳಿಸ್ತೀರಿ ಅಂತಂದರೆ ಅದು ಅವೈಜ್ಞಾನಿಕ ಆಗೋದಿಲ್ಲ. ಸೊ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಅವಕ್ಕೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ ಅಂಥೇಳಿ ಪರಿಸರವಾದಿಗಳು ಜೊತೆಗೆ ಪ್ರಾಣಿ ಪ್ರಿಯರು ಹೇಳ್ತಾ ಇರೋದು ಇದು. ಬಟ್ ಡೋಂಟ್ ನೋ ಅರಣ್ಯ ಇಲಾಖೆ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅಂತ. ನೋಡಿ, ಕಾಡುಕೋಣಗಳು ಉಪಟಳ ನೀಡ್ತಾ ಇವೆ ಅನ್ನೋ ಹಿನ್ನೆಲೆಯಲ್ಲೇ ಕಾಡುಕೋಣಗಳನ್ನು ಸೆರೆ ಹಿಡಿದು ಅಭಯಾರಣ್ಯಕ್ಕೆ ಕಳಿಸುವಂಥ ಪ್ಲ್ಯಾನು ಅರಣ್ಯ ಇಲಾಖೆದ್ದಾಗಿದೆ. ಸೊ ಹಾಗಾಗಿ ಈ ಕಾಡುಕೋಣಗಳನ್ನು ಸೆರೆ ಹಿಡಿಬೇಕು ಅನ್ನೋದಾದರೆ ಈಗ ಅದನ್ನು ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಆ ಕಾರ್ಯಾಚರಣೆಗೆ ಆನೆಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಸೊ ಇಲ್ಲಿ ವಿಚಾರ ಏನು ಪ್ರಾಣಿ ಪ್ರಿಯರದ್ದು, ಗಾಬರಿ ಏನು ಅನ್ನೋದಾದರೆ, ಈ ಆನೆಗಳನ್ನು ಬಳಸಿಕೊಂಡು ನೀವು ಕಾಡುಕೋಣಗಳನ್ನು ಸೆರೆ ಹಿಡಿಯೋಕ್ಕಾದರೆ ಅವಕ್ಕೆ ಭಯ ಆಗುತ್ತೆ, ಹೃದಯಾಘಾತ ಆಗುವಂಥ ಸಾಧ್ಯತೆಯೇ ಜಾಸ್ತಿ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಬೇರೆ ರೀತಿಯ ಕಾರ್ಯಾಚರಣೆ ಮಾಡಿ. ಬಟ್ ಆನೆ ಬಳಸ್ಕೊಂಡು ನೀವು ಕಾರ್ಯಾಚರಣೆ ಮಾಡೋದು ಇದು ಅವೈಜ್ಞಾನಿಕವಾಗಿದೆ. ಸೊ ಅದು ಸೂಕ್ತ ಅಲ್ಲ. ಜೊತೆಗೆ ನೀವು ಅದನ್ನು ಕ್ಯಾಪ್ಚರ್ ಮಾಡಿ ನೀವು ಅಭಯಾರಣ್ಯಕ್ಕೆ ಕಳಿಸ್ಬೇಕು ಅಂತ ಹೇಳ್ತೀರಿ, ಅದು ಕೂಡ ಮೂರ್ಖತನ. ಅಲ್ಲಿ ಅವು ಇರೋದಕ್ಕಾಗೋದಿಲ್ಲ, ಮ್ಯಾನೇಜ್ ಮಾಡೋದಕ್ಕೆ ನಿಮ್ಗಾಗೋದಿಲ್ಲ. ಇರೋದೇ ಬೆರಳೆಣಿಕೆಯಷ್ಟು ರೇರೆಸ್ಟ್ ಪ್ರಾಣಿಗಳವೆಲ್ಲ. ದಯವಿಟ್ಟು ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ಹೀಗಂತ ಅರಣ್ಯ ಇಲಾಖೆಗೆ ಪ್ರಾಣಿ ಪ್ರಿಯರು ಆಗ್ರಹಿಸ್ತಾ ಇರೋದು. ಬಟ್ ಗೊತ್ತಿಲ್ಲ, ಇದಕ್ಕೆ ಇನ್ನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ, ಇದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ. ಪ್ರಾಣಿ ಪ್ರಿಯರ ಈ ಒಂದು ಮಾತಿಗೆ ಅರಣ್ಯ ಇಲಾಖೆ ಉತ್ತರ ಕೊಟ್ಟಿಲ್ಲ. ಇನ್ನು ಕಾದು ನೋಡಬೇಕು ಏನಾಗುತ್ತೆ ಅಂತ.